ಆದ್ರೆ ನಂಗೊಂದು ಹೆಲ್ಪ್ ಮಾಡ್ಬೇಕು ತಾತ. ಏನ್ ಹೇಳಕಂದ, ನಿನಗೆ ಹೆಲ್ಪ್ ಮಾಡಿದೀನಿ, ಯಾರಿಗೆ ಮಾಡ್ಲಿ? ನಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ಶಾಲೆಯಲ್ಲಿ ಬರಕ್ಕೆ ಹೇಳಿದ್ದಾರೆ ತಾತ. ಅದೇ ಕುಟುಂಬದ ವಿವರ ಅಂತಾರಲ್ಲ, ವಂಶವೃಕ್ಷ, ಅದನ್ನ ನೀವು ನಂಗೆ ಹೇಳ್ಬೇಕು ತಾತ. ಆಯ್ತು ಕಣೆ, ನೀ ಕಾಫಿ ತಗೊಂಡ್ ಬಂದು ಎಲ್ಲ ಪರಿಚಯನ ನಾನೇ ಮಾಡಿಸ್ತೀನಿ. ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಅಣ್ಣ, ತಂಗಿ. 7 ಮಾರ್ಕ್ಸ್ ಕಲಿಬೇಕು. 1 2 3 4. 1 2 3. ಮಾರ್ಕ್ಸಲ್ಲಿ 7 ಕಲಿಯೋಕ್ಕಾಗಲ್ಲ. ಪಕ್ಕದ ಮನೆಯಲ್ಲಿ ದಶಕ ತಗೊಂಡು. ಸೂಪರ್. ಒಂದು ದಶಕ ಅಂದ್ರೆ ಎಷ್ಟು? ಅಲ್ಲೆಷ್ಟಿದೆ ಅದು? ಅಲ್ಲೆಷ್ಟಿದೆ? 100 ಇದೆ. 10 ತಗೊಂಡು. ಅದೇ 10 20 30 40 40 50 60 70 80 90 100. ನೋಡಿ, 9 ಪ್ಲಸ್ 3 ಇಸ್ ಈಕ್ವಲ್ ಟು ಡ್ಯಾಶ್. ನೀವು ಉತ್ತರ ಸರಿ ಮಾಡಬೇಕು. ನೀವು ಉತ್ತರ ಮಾಡಿದ್ರೆ ನೋಡಿ ಹೋಗ್ತವೆ. ಬೇಗ ಮಾಡಬೇಕು. ಯಾರು ಬೇಗ ಮಾಡ್ತೀವಿ ನೋಡೋಣ. ಇಸ್ ಈಕ್ವಲ್ ಟು ನೋಡಿ, ಸಮಾಜಿನ್ನೆ ನೋಡಿ. ಸಮಾಜಿನ ತಿರ್ಸಿ ಎಲ್ಲ ಸಿಗುತ್ತೆ, ತಿರ್ಸ್ತಾ ಹೋಗ್ಬೇಕು. ಎಲ್ಲ ತಿರ್ಸ್ತಾ ಹೋಗಿ. ಹಾ, ಆಮೇಲೆ ಹುಡುಕಿ ಅದರಲ್ಲೇ ಇರೋ ನಂಬರ್ಗಳು ನೋಡಿ. ವೆರಿ ಗುಡ್. ಎಲ್ಲಿಂದ ಕೆಲಸ ಮಾಡಿದ್ದು? ಅಲ್ಲ ಮಾಡಿದ್ದು, ಅವಳು ಕಂಪ್ಲೀಟ್ ಮಾಡಿದ್ದು. ಏನ್ ಗಿಡ ಗೊತ್ತಾ? ಮುಟ್ಟಿದ್ರೆ ಮುನಿ ಗಿಡ ಅಲ್ವಾ? ನೋಡೋಣ ಮುಟ್ಟಿ ಏನ್ ಮಾಡುತ್ತೆ ನೋಡಿ ಒಂದ್ಸರಿ. ಎಲ್ಲ ನಿಮ್ಮ ಹತ್ರ ಇದೆಯಲ್ಲ ಎಲ್ಲ ಮುಟ್ಟಿ ಹೇಗೆ ಏನ್ ಮಾಡುತ್ತೆ? ಮಡ್ಚ್ಕೊಳ್ತಾ ಇದೆ ಅಲ್ವಾ? ಈ ತರ ಮಡ್ಚ್ಕೊಳ್ತಾ ಇದೆ ನೋಡಿ. ಮುಟ್ಟಿ ಎಲ್ಲರೂ ಮುಟ್ಟಿ ಏನ್ ಮಾಡ್ತೇವೆ? ನಾವು ಮಾಡೋಂಥ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ವಾಪಸ್ ಮಡ್ಚ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಗಿಡ ಇದೆಯಲ್ಲ, ಮುಟ್ಟಿದ ಮನಿ ಗಿಡ ಇದೊಂದು. ಹಾಗೆ ಕೆಲವು ಟೈಮಲ್ಲಿ ಬಿಸಿ ಪಾತ್ರೆ ಇರುತ್ತೆ, ಮಮ್ಮ ಪಾತ್ರೆ ಇಟ್ಟಿರ್ತಾರೆ, ಒಂಚೂರು ಇಳಿಸ್ಬಿಡಪ್ಪ ಅಂತ ಹೇಳ್ತಾರೆ. ನೀವು ಹೊರಡೋಗಿ ಏನ್ ಮಾಡ್ತೀರಿ? ಪಾತ್ರೆ ಮುಟ್ಬಿಡ್ತೀರಿ. ಅವಾಗ ಏನಾಗುತ್ತೆ? ಕೈ ಬಿಸಿ ಆಗುತ್ತೆ. ಅವಾಗ ಏನ್ ಮಾಡ್ತೀರಿ? ಕೈನ ವಾಪಸ್ ತಕ್ಕೊಳ್ತೀರಿ. ಇದು ಸೂರ್ಯ, ಇದು ಬುಧ, ಇದು ಶುಕ್ರ, ಇದು ಭೂಮಿ, ಇದು ಮಂಗಳ, ಇದು ಗುರು, ಇದು ಶನಿ, ಇದು ಯುರೇನಸ್, ಇದು ನೆಪ್ಚೂನ್. ಇದು ಸೌರಮಂಡಲ. ಸೌರಮಂಡಲದಲ್ಲಿ ಸೂರ್ಯನಿಗೆ ಹತ್ತಿರವಾದ ಗ್ರಹ ಎಂದರೆ ಬುಧ. ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಶುಕ್ರ. ಜೀವಿಗಳು ವಾಸಿಸುವ ಗ್ರಹ ಭೂಮಿ. ಅತ್ಯಂತ ದೊಡ್ಡ ಗ್ರಹ ಗುರು. ಉಂಗುರ ಆಕಾರವನ್ನು ಹೊಂದಿರುವ ಗ್ರಹ ಶನಿ. ಏನ್ ಹೆಸರು? ನಾಗಾರ್ಜುನ್. ಕ್ರಮ ಸಂಖ್ಯೆ 11.
ಉದರದಿಂದ ಸಣ್ಣ ಕರಳು, ಸಣ್ಣ ಕರುಳಿನಿಂದ ದೊಡ್ಡ ಕರಳು, ದೊಡ್ಡ ಕರುಳಿನಿಂದ ಗುದದ್ವಾರ ತಲುಪಿದೆ. ಹಾಕಿದ್ರೆ 1, 2 ಹಾಕಿದ್ರೆ 2, 3 ಹಾಕಿದ್ರೆ 3, 4 ಹಾಕಿದ್ರೆ 4, 5 ಹಾಕಿದ್ರೆ 5. ಓಕೆ 10 ಸ್ಥಾನಕ್ಕೆ ಏನು ಜೋಡಿಸ್ಕಂದ? 1 ಹಾಕಿದ್ರೆ 10, ವೆರಿ ಗುಡ್. 2 ಹಾಕಿದ್ರೆ 20, ಹಾ 3 ಹಾಕಿದ್ರೆ 30, ಹಾ 4 ಹಾಕಿದ್ರೆ 40, ಹಾ 50, 50 ಎನ್ಸು 10 50 ಬಿಡಿ. 2, 3, 4, 5. ಒಟ್ಟಿಗೆ ಎಷ್ಟಾಯ್ತು ಚಿಂತನ್? 10 20 30 40 50 50 5. ಎಷ್ಟಾಯ್ತು? 55. ಕಥೆಗಳನ್ನೆಲ್ಲ ಓದಲಿಕ್ಕೆ ನಾವು ಶಾಲಾ ಪುಸ್ತಕಗಳು ಕೊಡ್ತೀವಲ್ಲ, ಆ ಚಿಕ್ಕ ಚಿಕ್ಕ ಕಥೆಗಳು ಎಷ್ಟು ಸ್ವಾರಸ್ಯಕರವಾಗಿರುತ್ತೆ ಅಂತ ಹೇಳಿದ್ರೆ, ನಮಗೆ ಮನೇಲಿ ಕಥೆ ಯಾರು ಹೇಳ್ತಾರೆ? ಅಜ್ಜಿ ಅಜ್ಜ ಅಲ್ವಾ? ಅಪ್ಪ ಅಮ್ಮ ಕೂರಿಸುತ್ತಿರಲ್ಲ, ಅಜ್ಜಿ ಅಜ್ಜ ಇದ್ರೆ ಏನ್ ಮಾಡ್ತಾರೆ? ಕೂರಿಸ್ಕೊಂಡು ಸಣ್ಣ ಸಣ್ಣ ಕಥೆಗಳನ್ನೆಲ್ಲ ನಿಮಗೆ ಹೇಳ್ತಾರೆ ಅಲ್ವಾ? ಹಾಗೆ ನೀವು ಕಾಗೆ ಕಥೆ ಕೇಳಿದಿರಾ? ನಿಮಗೆ ಕಾಗೆ ಯಾವ ಕಥೆ ಗೊತ್ತು? ಕಾಗೆ ತುಂಬಾ ಕಥೆ ಇದೆ, ನರಿ ತುಂಬಾ ಕಥೆ ಇದೆ. ಯಾವ್ದ್ರಿ? ಒಂದು ಕಾಗೆ ನೀರು ಕುಡಿಬೇಕಾದ್ರೆ ಏನ್ ಮಾಡುತ್ತೆ ಅಂತ ಒಂದು ಕಥೆ ಇದೆ. ರೊಟ್ಟಿ ಕಥೆ ಗೊತ್ತಾ ಕಾಗಿದು? ರೊಟ್ಟಿ ಚೂರು ಕರ್ಕ ಬಂದ್ಕೊಂಡು ಮಾರ್ಲೆ ಕೂತಿರುತ್ತೆ, ನದಿ ಕೆಳಗಡೆ ಬರುತ್ತೆ, ಆ ತರ ಕಥೆಗಳು ತುಂಬಾ ಇದಾವೆ. ಇಲ್ಲೊಂದು ಕಾಗೆ ಚಿತ್ರ ಇದೆ ನೋಡಿ, ನೋಡಿಲ್ಲ ಕಾಗೆ ಚಿತ್ರ? ಇದು ಒಂದು ಕಾಗೆ ಕಥೆ. ನಿಮಗೆ ಇವತ್ತು ನಾನು ಕಾಗೆದು ಪೂಜೆಯ ನೀರು ಕುಡಿಯ ಕಥೆ ಹೇಳಿಲ್ಲ. ಕಾಗೆ ಏನ್ ಮಾಡುತ್ತೆ ಗೊತ್ತಾ? ಕಟ್ಕೊಳ್ಳೋದು, ಒಂದು ಮರದ ಮೇಲೆ ಕುತ್ಕೊಳ್ಳೋದು. ಮರದ ಮೇಲೆ ಕುತ್ಕೊಂಡಾಗ ಏನಾಗುತ್ತೆ? ಅದು ತುಂಬಾ ಬಾಯಾರಿಕೆ ಆಗುತ್ತೆ. ತುಂಬಾ ಬಾಯಾರಿಕೆ ಆದ ತಕ್ಷಣ ಎಲ್ಲ ಕಡೆ ನೋಡುತ್ತೆ, ಎಲ್ಲೂ ನೀರಿಲ್ಲ. ಏನ್ ಮಾಡೋದು? ಬಾಯಾರಿಕೆ ಆದ್ರೆ ಏನ್ ಕುಡಿಬೇಕು? ನೀರೇ ಕುಡಿಬೇಕು ಅಲ್ವಾ? ಎಲ್ಲ ಕಡೆ ಓಡಾಡುತ್ತೆ, ನೀರಿಲ್ಲ. ಯೋಚನೆ ಮಾಡುತ್ತೆ, ಯಪ್ಪ ನೀರು ಹೆಂಗ್ ಕುಡಿಯೋದೀಗ? ಬಾಯಾರಿಕೆ ಆಗ್ತಿದೆಯಲ್ಲ, ತಗೊಳಕ್ಕಾಗ್ತಿಲ್ಲ ಅಂತ. ಈ ನೋಡಿದ್ರೆ ಸಣ್ಣ ಪೂಜೆ ಕಾಣುತ್ತೆ. ಪೂಜೆ ಹತ್ರ ಬಂದು ನೋಡುತ್ತೆ, ಪೂಜೆ ಒಳಗೆ ಕೆಳಗೆ ತಳದಲ್ಲಿ ಇಷ್ಟು ನೀರಿರುತ್ತೆ. ಪೂಜೆ ಒಳಗೆ ಬಗ್ಗೆ ನೋಡುತ್ತೆ, ಕೊಕ್ಕು ಹಿಂಗೆ ಹಾಕಿ ನೋಡುತ್ತೆ, ಕುತ್ತಿಗೆ ಬಗ್ಗೆ ನೋಡುತ್ತೆ, ಏನ್ ಮಾಡ್ಬೇಕು? ಕಾಗೆ ನೀರು ಸಿಗಲ್ಲ. ಅಯ್ಯೋ ದೇವರೇ, ನೀರು ಸಿಕ್ಲಿಲ್ಲ, ನೀರು ಕುಡಿಬೇಕು, ಬಾಯಾರಿಕೆ ಆಗಿದೆ, ಏನ್ ಮಾಡೋದು ಎಲ್ಲ ಯೋಚನೆ ಮಾಡುತ್ತೆ. ಅಷ್ಟೊತ್ತಿಗೆ ಏನ್ ನೀರು ಕುಡಿಯೋದು ಅಂತ ಯೋಚನೆ ಮಾಡುತ್ತೆ. ಅಲ್ಲೇ ಒಂದು ಐಡಿಯಾ ಹೊಡೆಯುತ್ತೆ, ಒಂದು ಬುದ್ಧಿವಂತಿಕೆ ಐಡಿಯಾ ಹೊಡೆಯುತ್ತೆ. ಐಡಿಯಾ ಹೊಡೆದ ತಕ್ಷಣ ಕಾಗೆ ಏನ್ ಮಾಡುತ್ತೆ? ಸರಿ, ಒಂದು ಐಡಿಯಾ ಪ್ರಯೋಗ ಮಾಡೋಣ ಅಂತ ಹೋಗುತ್ತೆ. ಒಂದೊಂದೇ ಕಲ್ಲಕ್ಕೆ ಬರುತ್ತೆ, ಪೂಜೆ ಒಳಗೆ ಹಾಕುತ್ತೆ. ಒಂದೊಂದೇ ಕಲ್ಲಕ್ಕೆ ಬರುತ್ತೆ, ಪೂಜೆ ಒಳಗೆ ಹಾಕುತ್ತೆ. ಕಲ್ಲು ಕೆಳಗಡೆ ಕೂತಂದು ಏನಾಗುತ್ತೆ? ನೀರು ಮೇಲೆ ಬರುತ್ತೆ. ಯಾಕಂದ್ರೆ ಕಲ್ಲು ತುಂಬ ತಕ್ಷಣ ನೀರಿನ ಪ್ರಮಾಣ ಏನಾಗುತ್ತೆ? ಮೇಲೆ ಇರ್ತಾ ಬರುತ್ತೆ. ತಂದು 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 ಹಾಕುತ್ತೆ. ಅವಾಗ ನೀರಿನೆಲ್ಲ ಮೇಲೆ ಬರುತ್ತೆ. ಬಂದ ತಕ್ಷಣ ಕಾಗೆ ಸಣ್ಣ ನೀರು ಕುಡಿಯುತ್ತೆ, ಖುಷಿಯಾಗಿ ಹಾಕೊಂಡು ಹೋಗುತ್ತೆ.